ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಜೆಯ ನಮಸ್ಕಾರಗಳು. ಇಂದು ಈ ಸುದ್ದಿ ಸೋಷಲ್ ಮೀಡಿಯಾದ ಮುಖಾಂತರ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ತಿಳಿಸಲಿಕ್ಕೆ ಮುಂದೆ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಭಾರತ ದೇಶದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದು 12 ವರ್ಷ ಗತಿಸಿದೆ. ಈ 12 ವರ್ಷದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟು ಇಡೀ ದೇಶದ ಯುವಕರನ್ನು ಹಿಂದುತ್ವದ ಹೆಸರಿನಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳ ಮೂಲಕ ಈ ದೇಶದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತಕ್ಕಂಥ ಅಭಿಪ್ರಾಯ ನನ್ನದಾಗಿತ್ತು. ಈಗಾಗಲೇ ನಿನ್ನೆ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ಯುವಕರ ಪ್ರತಿಭಟನೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಾವೆಲ್ಲರೂ ನೋಡಿದ್ದೀವಿ. 2025ರಲ್ಲಿ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆ ಪ್ರಶ್ನೆಗಳು ಸೋರಿಕೆಯಿಂದ ಈ ಭಾರತ ದೇಶದ ದಲಿತ, ಶೋಷಿತರ, ಕಾರ್ಮಿಕರ, ಬಡವರ, ಮಧ್ಯಮ ವರ್ಗದರ, ಶಾಸಕರ, ಸಂಸದರ, ಎಲ್ಲ ಸರ್ಕಾರಿ ನೌಕರಸ್ಥರ ಮಕ್ಕಳು ಏನು ಬಹುದೊಡ್ಡ ಕನಸು ಕಂಡಿರ್ತಕ್ಕಂಥವ್ರು, ನಾವು ಕಷ್ಟಪಟ್ಟು ಕಣ್ಣುಗಳನ್ನು ತೆರೆದು ಓದಿ ಈ ದೇಶದಲ್ಲಿ ಭವಿಷ್ಯ ರೂಪಿಸಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತಕ್ಕಂಥ ದೊಡ್ಡ ಕನಸನ್ನು ಒತ್ತಿ ಹಗಲಿರುಳು ಓದಿ ಅವರ ಭವಿಷ್ಯ ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಕೂತು ದಿಢೀರ್ನೆ ಏನು ಈ NDA ಏನು ಈ ಪರೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆ ಅದರ ಸರ್ಪಗಾವಲಿನಲ್ಲಿ ಪ್ರಶ್ನೆಗಳು ಸೋರಿಕೆ ಆದ ನಂತರ ಭಾರತ ದೇಶದಲ್ಲಿ 22-23 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೂತು ದಿಢೀರ್ನೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ನಂತರ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ದುರ್ಲೆಯಾಗಿತ್ತು. ಅದರ ಪ್ರಯುಕ್ತವಾಗಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಯುವಕರು ಸ್ವಯಂ ಪ್ರೇರಣೆಯಿಂದ ಸುಮಾರು 20 ದಿನಗಳಿಂದ ಈ ದೇಶದ ಒಬ್ಬ ಸೈಂಟಿಸ್ಟ್ ಲದ್ದಾಖ್ನಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಸೈನಿಕರಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಲದ್ದಾಖ್ನಲ್ಲಿ ಬಡ ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲನ್ನು ತೆರೆದು ಯಾವ ವಿದ್ಯಾರ್ಥಿಗಳು 5% ಪಾಸ್ ಆಗ್ತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ 75% ಫಲಿತಾಂಶವನ್ನು ನೀಡತಕ್ಕಂಥ ರೀತಿಯಲ್ಲಿ ಸಂಘ ಸಂಸ್ಥೆಯನ್ನು ತೆರೆದು ಅಲ್ಲಿರ್ತಕ್ಕಂಥ ಬಡವರಿಗೆ ನೀರಿನ ಅಭಾವದಿಂದ ಬೆಳೀತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಸೈನಿಕರು ಚಳಿಯಿಂದ ಬೆಳೀತಕ್ಕಂಥ ಸಂದರ್ಭದಲ್ಲಿ ತನ್ನ ಸ್ಕಿಲ್ನಿಂದ ಅವರಿಗೆ ಟೆಂಪ್ರೇಚರ್ ಕ್ರಿಯೇಟ್ ಮಾಡ್ತಕ್ಕಂಥ ತನ್ನ ವಿಜ್ಞಾನ ಮೂಲಕ ಆ ಸೈನಿಕರಿಗೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಈ ಒಂದು ದೇಶದ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರಿಂದ ಎಲ್ಲ ಮಕ್ಕಳು ಬಹಳ ಅವರ ಭವಿಷ್ಯ ಡುಲಾಯನೆಗಿದೆ ಅಂತ ತಿಳ್ಕೊಂಡು ಆ ವ್ಯಕ್ತಿ ಈ ವಿದ್ಯಾರ್ಥಿಗಳ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಜಂತರ್ ಮಂತರ್ನಲ್ಲಿ ಸುಮಾರು 19 ದಿವಸ ಅಲ್ಲಿ ಅಮರ ಸತ್ಯಾಗ್ರಹ ಇದ್ದಾನೆ. ಅಂಥ ಒಬ್ಬ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ RSS ಮತ್ತು ಸಂಘ ಪರಿವಾರದ ಅಂಗವಂತರು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಕ್ಕಂಥ ನೋಡಿದ್ರೆ ಬಹಳ ನೋವಾಗ್ತಾ ಇದೆ. ಆ ವ್ಯಕ್ತಿ ಯಾರ ಪರವಾಗಿ ಜಂತರ್ ಮಂತರ್ನಲ್ಲಿ ಬಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾನೆ? ಯಾರ ಭವಿಷ್ಯದಗೋಸ್ಕರ ಅಂತ? ಕನಿಷ್ಠ ಯಾರು RSS ಮತ್ತು ಈ ಪ್ಯಾಸಿಟನ್ ವಿಚಾರಧಾರೆ ಇರ್ತಕ್ಕಂಥ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಆ ವ್ಯಕ್ತಿಯನ್ನ ಚೈನಾದ ಏಜೆಂಟ್ ಅಂತ ಹೇಳ್ತಾರಲ್ಲ, ನೀವು ಯಾವ ವ್ಯಕ್ತಿಯನ್ನ ಈ ಮಕ್ಕಳ ಭವಿಷ್ಯದಗೋಸ್ಕರ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥವನಿಗೆ ನೀವು ದೇಶದ್ರೋಹಿ ಅಂತೀವಿ. ಈ ದೇಶದಲ್ಲಿ ದೇಶದ್ರೋಹಿ ಯಾರಂತ ಪहिले ಫಸ್ಟ್ ನೀವು ಹೇಳ್ತಕ್ಕಂಥವ್ರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನನ್ನ ಒಂದು ಪ್ರಶ್ನೆ, ಆ ವ್ಯಕ್ತಿಯನ್ನು
ಆ ಜಂತರ್ ಮಂತರ್ನಲ್ಲಿ ಏನು ಸರ್ಪಗಾವಲು ಹಾಕಿ ಬಿಳಿ ಬಟ್ಟೆಯನ್ನು ತೋರಿಸಿ ಅವನನ್ನ ರಾತ್ರೋರಾತ್ರಿ ಎತ್ಕೊಂಡು ಬಲವಂತವಾಗಿ ಎತ್ಕೊಂಡು ಹೋಗಿ ಆ ಶಾಂತಿಯುತವಾಗಿ ನಡೀತಕ್ಕಂಥ ಮಕ್ಕಳ ಉಜ್ವಲ ಭವಿಷ್ಯದ ಒಂದು ಹೋರಾಟವನ್ನು ನೀವು ಭಗ್ನಪಡಿಸ್ತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ, ಅದರಲ್ಲಿ ವಿಶೇಷವಾಗಿ 19 ದಿವಸದಿಂದ ನಡೀತಕ್ಕಂಥ ಹೋರಾಟಕ್ಕೆ ಕೇಂದ್ರ ಸಚಿವ ಸಂಪುಟದ ಒಬ್ಬ ಸಚಿವ, ಅದರಲ್ಲಿ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ, ಸ್ವಯಂ ಘೋಷಿತ ವಿಶ್ವಗುರುಗಳು, 108 ಅವತಾರ ಪುರುಷಗಳು, ಅವರಿದ್ದರೆ ಭಾರತ ಇದೆ, ಅವರಿಲ್ಲಂದ್ರೆ ಭಾರತ ಇಲ್ಲ ಅಂತಕ್ಕಂಥ ಅಂಧ ಭಕ್ತರು, ಸಗಳಿ ಭಕ್ತರು ಅವರ ಬಗ್ಗೆ ಮೆಚ್ಚುಗೆ, ಗುಣಗಾನ, ಪ್ರಶಂಸೆ ಮಾಡ್ತಾರಲ್ಲ, ಕನಿಷ್ಠ ಮಾನವೀಯತೆಗಾದರೂ ಆ ಉಪವಾಸ ಕೂತಿರ್ತಕ್ಕಂಥ ವ್ಯಕ್ತಿಗೆ ಬಂದು ಭೇಟಿಯಾದರು ಈ ಸರ್ಕಾರದ ಯಾವ ಸಚಿವನು ಕೂಡ ಅಲ್ಲಿ ಬಂದು ಭೇಟಿಯಾಗಿಲ್ಲ. ಇದು ಬಹಳ ನೋವಿನ ಸಂಗತಿ. ಮತ್ತೆ ಇಷ್ಟು ಘಟನೆಗಳು ನಡೆದರೂ ಸಂಬಂಧಪಟ್ಟ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿಜವಾಗಿ ಅಧರ್ಮದ ಪ್ರಧಾನ ಆಗಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇಷ್ಟೊಂದು ಘಟನೆಗಳು ಅಲ್ಲಿ ಮುಗ್ಧ ಮಕ್ಕಳು, ಒಂದೊಂದು ಮಕ್ಕಳು ಇನ್ನೂ ಅವು ನನಗನ್ನಿಸಿದ ಮಟ್ಟಿಗೆ 5ನೇ 6ನೇ ಇದ್ದವು ಇನ್ನು. ಆದರೆ ಬಿಜೆಪಿ NDA ಸರ್ಕಾರ ಏನು ಶಿಕ್ಷಣ ನೀತಿಯಲ್ಲಿ ಏನು ಅವ್ಯವಸ್ಥೆಯಿಂದ ಕೂಡಿದೆ, ಅದನ್ನು ವ್ಯವಸ್ಥಿತವಾಗಿ, ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಮಕ್ಕಳಿಗೆ ಪಾರದರ್ಶಕತೆಯಿಂದ ಪರೀಕ್ಷೆ ನಡೆಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಮುನ್ಸೂಚನೆ ಹೇಳಿದರೆ RSSನ ಸ್ವಯಂ ಪ್ರೇರಿತ ಕಾರ್ಯಕರ್ತರು ಬಿಳಿ ಬಟ್ಟೆಯನ್ನು ದಿಲ್ಲಿ ಪೊಲೀಸರಂತ ಸುಳ್ಳು ಹೇಳಿ ಮಾನ್ಯ ಅಲ್ಲಿ ಉಪಾಸನೆ ಇರ್ತಕ್ಕಂಥ ಒಬ್ಬ ವಿಜ್ಞಾನಿ, ಈ ದೇಶದ ಭವಿಷ್ಯದ ಬಗ್ಗೆ ಸದಾ ಆಲೋಚನೆ ಮಾಡ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಅವರನ್ನ ಬಿಳಿ ಬಟ್ಟೆ ಸರ್ಪಗಾವಲಿನಲ್ಲಿ ಎತ್ಕೊಂಡೋಗಿ ಹಿಂಸೆಯನ್ನು ಕೊಟ್ಟು ಬಲವಂತವಾಗಿ ಅವರನ್ನ ಬ್ಯಾಟ್ನಲ್ಲಿ ಹಾಕಿದ್ದು ಇದು ಅಮಾನವೀಯ ಕೃತ್ಯ. ಇದಕ್ಕೆ ನೇರ ಹೊಣೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಇದಕ್ಕೆ ನೇರ ಹೊಣೆ ಈ ದೇಶದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್. ಅದ ನಂತರ ಮಾನ್ಯ ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಒಯ್ದಿದ್ದಕ್ಕೆ ಇಡೀ ರಾಷ್ಟ್ರಾದ್ಯಂತ ಪ್ರತಿ ರಾಜ್ಯದಿಂದ ಸಹಸ್ರಾರು ವಿದ್ಯಾರ್ಥಿಗಳು, ಇದು ಅಮಾನವೀಯ ಖಂಡನೆ, ಇದು ನರೇಂದ್ರ ಮೋದಿ ಅವರ ತಾನಾಶಾಹಿಯ ಒಂದು ನಿರ್ಣಯ. ಇದರ ವಿರುದ್ಧ ಪ್ರತಿ ರಾಜ್ಯದಿಂದ ಸಹಸ್ರ ವಿದ್ಯಾರ್ಥಿಗಳು ಜಂತರ್ ಮಂತರ್ದಿಂದ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭ. ಅದು ಹೋರಾಟದ ಮಧ್ಯಭಾಗದಲ್ಲಿ ಡುಪ್ಲಿಕೇಟ್ ಪೊಲೀಸರು, ಅಂದ್ರೆ ಯಾರ್ಯಾರ ಕೈಯಲ್ಲಿ ಯಾರು ಪೊಲೀಸರು ದಿಲ್ಲಿ ಪೊಲೀಸ್ ಅಂತಾರೆ ಅವರ ಒಂದು ಬ್ಯಾಚ್, ಅವರ ಹೆಸರು ಇರ್ಲಾರ್ದಂತೆ RSSನ ಕಾರ್ಯಕರ್ತರು, ವಿಶೇಷವಾಗಿ RSSನ ಕಾರ್ಯಕರ್ತರು ಪೊಲೀಸ್ ವೇಷದಲ್ಲಿ ಕೈಯಲ್ಲಾಟಿ ಹಿಡ್ಕೊಂಡು ನಮ್ಮ ದೇಶದ ಭವಿಷ್ಯ ಆಗಿರ್ತಕ್ಕಂಥ ಮುಗ್ಧ ಮಕ್ಕಳ ಮೇಲೆ ಅಮಾನ್ಯವಾಗಿ ಲಾಠಿ ಚಾರ್ಜ್ ಮಾಡಿಕೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದರ ಮೇಲೆ ಬರ್ತಕ್ಕಂಥ 23ರಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದಿಂದ ಸಾಂಕೇತಿಕ ಧರಣಿ, ಸೋನಂ ವಾಂಗ್ಚುಕ್ ಏನು ಅವರನ್ನ ಹೀನಾಯವಾಗಿ ಅಪಹರಣ ಮಾಡಿ ಹಿಂಸೆ ಕೊಡ್ತಕ್ಕಂಥದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಯುವಕ ಅಭಿಜಿತ್ ಅಂತಕ್ಕಂಥವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ RSSನ ಕಾರ್ಯಕರ್ತರು ಗುಂಡಗಳಂತೆ ವರ್ತಿಸಿದ್ದಾರೆ. ಅವರ ನಡೆಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತೆ 23ರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ದಿನ ಸಾಂಕೇತಿಕ ಧರಣಿ, ಅದು ಸೋನಂ ವಾಂಗ್ಚುಕ್ ಬೆಂಬಲಕ್ಕಾಗಿ ಮತ್ತು ಕೇಂದ್ರ ಸರ್ಕಾರದ ಅಮಾನವೀಯ ನಡೆಗೆ ಖಂಡಿಸಿ ಈ ಪ್ರಕರಣದಲ್ಲಿ ಪ್ರಧಾನಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನಿ ಕೂಡಲೇ ರಾಜೀನಾಮೆ ಕೊಡಬೇಕಂತಕ್ಕಂಥ ಒತ್ತಾಯ ಮತ್ತು ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿ ಅಂದು ಒಂದು ದಿನ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಹುಮನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಯಿಂದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಪ್ರಗತಿಪರ ವಿಚಾರಧಾರೆಗಳು ಇರ್ತಕ್ಕಂಥದ್ದು, ಸಾಹಿತಿಗಳು, ಏನು ಅಮಾನ್ಯವಾದಂಥ ನಡೆ ಕೇಂದ್ರ ಸರ್ಕಾರದಿಂದ ನಡೆದಿದೆ ಅದನ್ನು ವಿರೋಧಿಸಲಿಕ್ಕೆ ಬೀದರ್ನಲ್ಲಿ ನಡೀತಕ್ಕಂಥ ಸಾಂಕೇತಿಕ ಧರಣಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ದಲಿತ ಸಂಘರ್ಷ ಸಮಿತಿ ಸಾಗರ ಬಣದ ಹೋರಾಟಕ್ಕೆ ಮತ್ತು ಡೆಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ವಾಂಗ್ಚುಕ್ ಮೇಲೆ
ಹಲ್ಲೆ ಮತ್ತು ಅಭಿಜಿತ್ ಮೇಲೆ ನಡೆದಿದ್ದು ಅಮಾನವೀಯ ನಡೆ, ಕೇಂದ್ರ ಸರ್ಕಾರದ ನಡೆ ಆಗಿದ್ದು ಅದನ್ನು ಖಂಡಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ 23ರಂದು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಾವೆಲ್ಲರೂ ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತರು, ರೈತರು, ಪ್ರಗತಿಪರರು, ಸಾಹಿತಿಗಳು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಅಲ್ಲಿ ನಡೀತಕ್ಕಂಥ ಜಂತರ್ ಮಂತರ್ನಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿದಲ್ಲಿ ಏನು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ, ಆ ಲಾಠಿ ಚಾರ್ಜಿಗೆ ಕಾರಣೀಭೂತರಾಗಿರ್ತಕ್ಕಂಥ ದಿಲ್ಲಿ ಪೊಲೀಸರು ಎಲ್ಲರನ್ನ ಅಮಾನತುಗೊಳಿಸಬೇಕು. ಈ ದೇಶದ ಪ್ರಧಾನಮಂತ್ರಿ ಮೋದಿ ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆಹೊತ್ತು, ಮತ್ತು ಈ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ಆ ಕುರ್ಚಿಗೆ ಅರ್ಹರಲ್ಲ. ಯಾರು ಅರ್ಹರಿದ್ದಾರೆ, ಶಿಕ್ಷಣದ ಬಗ್ಗೆ ಬಹಳ ಅನುಭವ ಹೊಂದಿರತಕ್ಕಂಥವ್ರು ಕುರ್ಚಿಯಲ್ಲಿ ಕೂರಿಸಿ ಮತ್ತೆ ಈ ಆದಂಥ ಘಟನೆಗೆ CBI ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು 23ರಂದು ಮಾಡ್ತಾ ಇದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆ ಬರಬೇಕಂತ ನಾವು ದಲಿತ ಸಂಘರ್ಷ ಸಮಿತಿ ಪರವಾಗಿ, ಸಾಗರ ಬಣದ ಪರವಾಗಿ ಹುಮನಾಬಾದ್ ತಾಲೂಕಿನ ಪ್ರತಿಯೊಂದು ಹೋಬಳಿ ಶಾಖೆ, ಗ್ರಾಮ ಶಾಖೆ, ತಾಲೂಕು ಮಟ್ಟದ ಎಲ್ಲಾ ದಲಿತ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿಗಳು 23ಕ್ಕೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಬರಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಶ್ರೀರಾಮ್.